ಈಗ ರಜತ್ ಅವ್ರ ಆಟದ್ದು ನಾವು ನೋಡಕ್ ಹೋದ್ರೆ ಅವರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ, ಅವರು ಕೂಡ ಫೈನಲಿಸ್ಟ್ ಆಗಿದ್ರು. ಒಬ್ರು ಗೆದ್ದಿದ್ದಾರೆ, ಇನ್ನೊಬ್ರು ಫೈನಲಿಸ್ಟ್ ಆಗಿ ನಿಂತಿದ್ದಾರೆ. ಸೊ ಇವರ ಒಂದು ಜರ್ನಿ ನೋಡ್ಕೊಂಡು ಬಂದಾಗ ಏನ್ ಅನ್ಸುತ್ತೆ ನಿಮ್ಗೆ? ರಜತ್ ಬಗ್ಗೆ ಏನು ಹೇಳೋದು, ಏನು ಇಲ್ವೇ ಇಲ್ಲ ಹೇಳೋದಕ್ಕೆ. ಎಲ್ಲ ಒಂದು ವರ್ಡಲ್ಲೇ ಬಿಡ್ತಿದ್ರು ಅವರು. ಅಯ್ಯೋ ಭಗವಂತನೇ ಅಂತ ನಮಗೆ ಶಾಕ್ತದೆ ಇವಾಗ. ಅಯ್ಯೋ ಭಗವಂತನೇ ಅಂತ ನಾವು ಅಂದ್ಕೋಬೇಕು. ಬಿಕಾಸ್ ಬಂದಾಗ ನಮಗೂ ಇನಿಷಿಯಲಿ ಇದೇ ರೀತಿ ಜೋಶ್ ಇರುತ್ತಾ ಅನ್ನೋ ಕ್ವಶನ್ ಮಾರ್ಕ್ ಇತ್ತು. ಬಟ್ ಟು ಬಿ ಫ್ರ್ಯಾಂಕ್, ಫ್ರಮ್ ದ ಡೇ ಒನ್ ಎಂಡ್ವರೆಗೂ ಜೋಶ್ ಎಲ್ಲೂ ಕಳ್ಕೊಳ್ದೆ, ಆಟ ಅಂತ ಬಂದಾಗ, ಮಾತು ಅಂತ ಬಂದಾಗ, ರೇಗ್ಸೋದು ಅಂತ ಬಂದಾಗ, ಎಂಟರ್ಟೈನ್ಮೆಂಟ್ ಅಂತ ಕೂತಲ್ಲೇ ಕೊಡೋರು ಕೌಂಟ್ರು. ಬಟ್ ಸಕ್ಕತ್ತಾಗಿ ಕ್ಯಾರಿ ಮಾಡಿದ್ರು ಅವರು. ವೈಲ್ಡ್ ಕಾರ್ಡ್ ಅಂತ ನನಗೆ ಅನಿಸ್ಲಿಲ್ಲ. ಅವರು ಡೇ ಒನ್ನಿಂದ ಇದ್ರೂ ಇದೇ ರೀತಿ ಇರೋರು ಅಂತ ಅನಿಸ್ತು. ಸಕ್ಕತ್ತಾಗಿ ಆಟ ಆಡಿದ್ದಾರೆ. ಆ್ಯಂಡ್ ವೈಲ್ಡ್ ಕಾರ್ಡಲ್ಲಿ ಬಂದು ಜನರು ಪ್ರೀತಿನ ಸಡನ್ನಾಗಿ ಈ ರೀತಿ ಗಳಿಸ್ಕೊಡೋದು ಸಿಕ್ಕಾಬಡೆ ಕಷ್ಟ. ಬಿಕಾಸ್ 50 ಡೇಸ್ ಆದಮೇಲೆ ಬಂದಿದ್ದು. ಬಟ್ ಅದನ್ನು ಸಿಕ್ಕಾಬಟ್ಟೆ ಸಕ್ಕತ್ತಾಗಿ ತೊಗೊಂಡು ಜನರು ಅವ್ರಿಗೆ ಒಂಥರ ಸಿಕ್ಕಾಬಡೆ ಪ್ರೀತಿ ಕೊಟ್ಟರು, ಅಕ್ಸೆಪ್ಟ್ ಮಾಡಿದ್ರು ರಜತ್ ಇದ್ದ ರೀತಿ, ಅವ್ರ ಕ್ಯಾರೆಕ್ಟರು. ವೈಲ್ಡ್ ಕಾರ್ಡಿಗೆ ಬಂದ್ರೂ ಒಂಥರ ಗೇಮ್ ಚೇಂಜರ್ ಅಂತ ಟ್ಯಾಗ್ಲೈನ್ ತೊಗೊಂಡ್ರು ಸುದೀಪ್ ಸರ್ ಹತ್ರ. ಅದೆಲ್ಲ ಅಷ್ಟು ಈಸಿ ಅಲ್ಲ. ಸೊ ಅದು ತೊಗೊಂಡಿದ್ದಾನೆ, ಹಿ ಹ್ಯಾಸ್ ಡನ್ ವೆರಿ ಮಚ್ ಬೆಟರ್ ಅಂತ. ರಜತ್ ಅವರು ಅಕ್ಕ ಸಖತ್ತಾಗಿದ್ದಾಳೆ, ದಿವ್ಯಕ್ಕ ಸಖತ್ತಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಫುಲ್ ಫೇಮಸ್ ಮಾಡಿಬಿಟ್ರು. ಏನಾದರೂ ಸ್ವಲ್ಪ ಜಲಸ್ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ರಜತ್ ಏನಂದ್ರೆ ಇರೋದೇ ಹಾಗೆ, ಆ ಕ್ಯಾರೆಕ್ಟರ್, ರಜತ್ ಕ್ಯಾರೆಕ್ಟರ್ ಇರೋದೇ ಹಾಗೆ. ಲೈಕ್ ನಾರ್ಮಲ್ ಆಗಿ ಹೇಳಿದ್ರು ಅವರು. ಸೊ ಅದು ತುಂಬ ಫೇಮಸ್ ಆಯಿತು. ಜಲಸ್ ಏನಿಲ್ಲ, ಖುಷಿ ಇದೆ ಅಷ್ಟೇ. ಈಗ ಒಂದು ಅಡಿಷ್ನಲ್ ಆ್ಯಡು, ಭವ್ಯ ದಿವ್ಯ, ವರ್ಷಿನೂ ಸಖತ್ತಾಗಿದ್ದಾಳೆ. ಹೌದು, ಮೊನ್ನೆ ನನ್ನ ತಂಗಿದ್ದು ವೀಕೆಂಡಲ್ಲಿ ನೋಡ್ಬಿಟ್ಟು, ಏನು ಗೋರು ಭವ್ಯನಾ ದಿವ್ಯಾನ ಅಂತ ನೋಡಿದೆ, ವರ್ಷಿನಿ ಅದಕ್ಕಿಂತ ಸೂಪರ್ ಆಗಿದ್ದಾರೆ ಅಂತ ಮೀಮ್ ಮಾಡಿದ್ರು. ಸೊ ಚೆನ್ನಾಗಿದ್ದೀವಿ. ಜಲಸ್ ಎಲ್ಲ ಏನಿಲ್ಲ, ಖುಷಿ ಇದೆ.